ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಬಾಪೂಜಿಯವರ ವಿಡಿಯೋ ಆಂಡ್ರೋಮೇಡಾ ಗ್ಯಾಲಕ್ಸಿಯಲ್ಲಿನ ಜೀವನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಆಂಡ್ರೋಮೇಡಾ ಗ್ಯಾಲಕ್ಸಿಯಲ್ಲಿ ಬಾಪೂಜಿಯವರು ಹೇಳೋದೇನೆಂದರೆ, ಅಲ್ಲಿಯ ಬ್ರಹ್ಮಾಂಡದ ನಿಯಮಗಳು, ಕಾಸ್ಮಿಕ್ ಲಾಸ್ ಹಾಗೂ ಸೌರಮಂಡಲಗಳ ವಿಲೀನ ಹೇಗೆ ಇರುತ್ತೆ ಅನ್ನೋದನ್ನು ಬಾಪೂಜಿಯವರು ಹೇಳ್ತಾರೆ. ಸೌರಮಂಡಲಗಳು ಪರಸ್ಪರ ಡಿಕ್ಕಿ ಹೊಡೆಯುತ್ತವೆಯೇ? ದೊಡ್ಡ ಸೌರಮಂಡಲವು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಣ್ಣ ಸೌರಮಂಡಲವನ್ನು ತನ್ನ ಶಕ್ತಿಯೊಳಗೆ ಹೀರಿಕೊಳ್ಳುತ್ತದೆ ಎಂದು ಬಾಪೂಜಿಯವರು ವಿವರಿಸ್ತಾ ಹೋಗ್ತಾರೆ. ಆ ಸೌರಮಂಡಲದ ಅಂದರೆ ಆ ಸೋಲಾರ್ ಸಿಸ್ಟಮ್ನ ಸೃಷ್ಟಿಕರ್ತನು ಇದನ್ನು ತನ್ನ ಸಂಕಲ್ಪ ಶಕ್ತಿಯ ಮೂಲಕ ಮಾಡುತ್ತಾ ಹೋಗುತ್ತಾನೆ. ಆಂಡ್ರೋಮೇಡಾ ಗ್ಯಾಲಕ್ಸಿಯು ಅತ್ಯಂತ ವಿಶಾಲವಾದ ಮತ್ತು ಸುಸಜ್ಜಿತವಾದಂತಹ ರಚನೆಯಾಗಿದ್ದು ಕೆಲವು ನಿರ್ದಿಷ್ಟ ನಿಯಮಗಳನ್ನು ಆಧರಿಸಿದೆ. ಇದರ ಸೃಷ್ಟಿಕರ್ತನು ಮಹಾಶಿವ. ಇದರ ಕೇಂದ್ರದಲ್ಲಿರುವ ಮಹಾಪರಂಧಾಮದಲ್ಲಿ ಕುಳಿತು ತನ್ನ ಶಕ್ತಿಯ ಮೂಲಕ ಮಹಾಶಿವನು ಈ ಗ್ಯಾಲಕ್ಸಿಯನ್ನು ಆಳುತ್ತಿದ್ದಾನೆ. ಗ್ಯಾಲಕ್ಸಿಗಳ ನಿಖರ ಚಲನೆಯ ಬಗ್ಗೆ ಬಾಪೂಜಿಯವರು ಹೇಳ್ತಾರೆ, ನಮ್ಮ ಗ್ಯಾಲಕ್ಸಿಯು ಪ್ರತಿ ಸೆಕೆಂಡಿಗೆ 250 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ಆಂಡ್ರೋಮೇಡಾ ಗ್ಯಾಲಕ್ಸಿಯು ಸಹ ಅದೇ ವೇಗದಲ್ಲಿ ಚಲಿಸುತ್ತದೆ. ಇದರಿಂದಾಗಿ ಅವುಗಳ ನಡುವಿನ ಅಂತರವು ಕಾಯ್ದುಕೊಳ್ಳಲ್ಪಡುತ್ತದೆ. ಅಂತೆಯೇ ನಮ್ಮ 172 ಗ್ಯಾಲಕ್ಸಿಗಳ ಸಮೂಹದಲ್ಲಿ ಎಲ್ಲ ಗ್ಯಾಲಕ್ಸಿಗಳು ಪರಸ್ಪರ ಅಂತರವನ್ನು ಕಾಪಾಡಿಕೊಳ್ಳುತ್ತವೆ. ಅವುಗಳ ಪರಿಭ್ರಮಣೆಯಲ್ಲಿ ಪ್ರತಿ ಸೆಕೆಂಡಿಗೆ 1 ಕಿಲೋಮೀಟರ್ ಕೂಡ ಬದಲಾಗಲು ಸಾಧ್ಯವಿಲ್ಲ. ಬಾಪೂಜಿಯವರು ಇದನ್ನು ತಮ್ಮ ದಿವ್ಯ ದೃಷ್ಟಿಯ ಮೂಲಕ ನೋಡಿ ತಿಳಿಸಿದ್ದಾರೆ. ಇನ್ನು ಗ್ಯಾಲಕ್ಸಿಗಳಲ್ಲಿ ಘರ್ಷಣೆ, ಇದೊಂದು ಕಲ್ಪಿತ ಕಥೆ. ಗ್ಯಾಲಕ್ಸಿಗಳು ಪರಸ್ಪರ ಡಿಕ್ಕಿ ಹೊಡೆಯುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಗ್ಯಾಲಕ್ಸಿಗಳು ಎಂದಿಗೂ ಡಿಕ್ಕಿ ಹೊಡೆಯುವುದಿಲ್ಲ ಎಂದು ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಗ್ಯಾಲಕ್ಸಿಯ ಸೃಷ್ಟಿಕರ್ತನು ಗ್ಯಾಲಕ್ಸಿಯನ್ನು ಸಮತೋಲನದಲ್ಲಿ ಇಟ್ಟಿರುತ್ತಾನೆ. ಇದರರ್ಥ ಈ ಇಡೀ ವಿಶಾಲ ವಿಶ್ವವು ಜೀವಂತವಾಗಿದೆ ಮತ್ತು ಇದನ್ನು ಸೃಷ್ಟಿಸಿದ ಪರಮ ಮಹಾಶಿವನ ಪ್ರಜ್ಞೆಯ ಶಕ್ತಿಯೇ ಇದರ ಹಿಂದಿರುವ ಶಕ್ತಿಯಾಗಿದೆ. ಇದನ್ನೆಲ್ಲವನ್ನು ನಡೆಸಿಕೊಂಡು ಹೋಗುತ್ತಿದೆ. 172 ಗ್ಯಾಲಕ್ಸಿಗಳನ್ನು ನಡೆಸುವ ಸೃಷ್ಟಿಕರ್ತನು ಕೇಂದ್ರದಲ್ಲಿರುವ ಮಹಾಪರಮಧಾಮದಲ್ಲಿ ಕುಳಿತು ಅಪಾರ ಶಕ್ತಿಯನ್ನು ಹೊಂದಿದ್ದಾನೆ. ಅವನ ಶಕ್ತಿಯ ಗುರುತ್ವಾಕರ್ಷಣೆಯ ಮೂಲಕ ಎಲ್ಲ ಗ್ಯಾಲಕ್ಸಿಗಳು ಅವನ ಸುತ್ತ ಸುತ್ತುತ್ತಿರುತ್ತವೆ. ಇನ್ನು ಕರ್ಮ ಸಿದ್ಧಾಂತ, ಇದರ ಬಗ್ಗೆ ಬಾಪೂಜಿಯವರು ಹೇಳ್ತಾರೆ, ಕರ್ಮದ ಮುರಿಯಲಾಗದ ಅಳಿಸಲಾಗದ ನಿಯಮವು ಭೂಮಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಆಂಡ್ರೋಮೇಡಾದಲ್ಲಿಯೂ ಅನ್ವಯಿಸುತ್ತದೆ ಎಂದು ಬಾಪೂಜಿಯವರು ವಿವರಿಸುತ್ತಾರೆ. ಆಂಡ್ರೋಮೇಡಾದಲ್ಲಿ ಇರುವಂತಹ ನಿವಾಸಿಗಳಿಗೂ ಸಹ ಕರ್ಮ ಸಿದ್ಧಾಂತ ತಿಳಿದಿದೆ ಮತ್ತು ಅವರು ಅದನ್ನು ಪಾಲಿಸುತ್ತಾರೆ ಕೂಡ. ಅಲ್ಲಿಯೂ ಸಹ ಆತ್ಮಗಳ ಮೇಲೆ ಅವರ ಕರ್ಮಗಳ ಆಧಾರದ ಮೇಲೆ ಆವರಣಗಳು ಆವರಿಸಿಕೊಳ್ಳುತ್ತಾ ಹೋಗುತ್ತವೆ. ನಮ್ಮಂತೆ ಅಲ್ಲಿರುವ ಮನುಷ್ಯರಿಗೂ ಸಹ ಕಾರಣ ಶರೀರ ಹಾಗೂ ಮಹಾಕಾರಣ ಶರೀರಗಳಿವೆ. ಇವು ಅವರ ಕರ್ಮಗಳ ದಾಖಲೆಗಳನ್ನು ಅಂದರೆ ರೆಕಾರ್ಡ್ಗಳನ್ನು ಇಟ್ಟುಕೊಂಡಿರುತ್ತವೆ. ಆತ್ಮಗಳ ಪತನದ ಬಗ್ಗೆ ಬಾಪೂಜಿಯವರು ಹೇಳೋದೇನೆಂದರೆ, ಆತ್ಮಗಳು ಪಂಚತತ್ವಗಳ ಮೋಹಕ್ಕೆ ಒಳಗಾದಾಗ ಕರ್ಮಗಳ ಆವರಣಗಳು ಅವುಗಳ ಮೇಲೆ ಹೆಚ್ಚಾಗುತ್ತಾ ಹೋಗುತ್ತವೆ. ಇದರಿಂದ ಅವುಗಳ ಶಕ್ತಿ ಅಥವಾ ಕಲಾ ಕಡಿಮೆಯಾಗುತ್ತದೆ. ಇನ್ನು ದೈವಿ ಮತ್ತು ಅಸೂರಿ ಶಕ್ತಿಗಳ ನಡುವಿನ ಹೋರಾಟ ಮತ್ತು ಆ ಜೀವಿಗಳಲ್ಲಾಗುವಂತಹ ರೂಪಾಂತರ ಪರಿವರ್ತನೆಯ ಬಗ್ಗೆ ಬಾಪೂಜಿಯವರು ಈ ರೀತಿ ತಿಳಿಸ್ಕೊಡ್ತಾರೆ. ಮೃತ್ಯು ಲೋಕವಿರುವ ಬ್ರಹ್ಮಾಂಡಗಳಲ್ಲಿ ದೈವಿ ಮತ್ತು ಅಸೂರಿ ಶಕ್ತಿಗಳ ನಡುವಿನ ಸಂಘರ್ಷದ ಪರಿಸ್ಥಿತಿಗಳು ನಮ್ಮ ಗ್ರಂಥಗಳಲ್ಲಿ ವಿವರಿಸಿದಂತೆಯೇ ಇಲ್ಲಿಯೂ ಸಹ ಇರುತ್ತದೆ. ಬಾಪೂಜಿಯವರ ಪ್ರಕಾರ ದೇವತೆಗಳ ಪುಣ್ಯದ ಫಲಗಳು ಕಡಿಮೆ ಆಗುತ್ತಾ ಹೋದಾಗ ಮತ್ತು ಅವರ ಪಾಪ ಕರ್ಮಗಳು ಆರಂಭವಾದಾಗ ಅದೇ ದೇವತೆಗಳು ದಾನವರಾಗುತ್ತಾ ಹೋಗುತ್ತಾರೆ.
ಪಾಪಕರ್ಮದಿಂದಾಗಿ ಆತ್ಮಗಳು ಉನ್ನತ ಲೋಕಗಳಿಂದ ಪಾತಾಳ ಲೋಕಗಳಿಗೆ, ಅತಳ ವಿತಳ ಸುತಳ ಇತ್ಯಾದಿ ಪಾತಾಳ ಲೋಕಗಳಿಗೆ ಬೀಳುತ್ತಾ ಹೋಗುತ್ತಾರೆ. ಜೀವಿಗಳಲ್ಲಿ ಬದಲಾವಣೆ ಪರಿವರ್ತನೆ ಆಗುತ್ತಾ ಹೋಗುತ್ತದೆ. ತಮ್ಮ ಪತನದ ಕಾರಣದಿಂದಾಗಿ ಉನ್ನತ ಮಟ್ಟದ ಆತ್ಮಗಳು ಸಹ ಪ್ರಾಣಿ ಸಂಕುಲಕ್ಕೆ ಇಳಿಯುತ್ತಾರೆ. ಸಂಘರ್ಷದ ಸ್ಥಿತಿ ಆಂಡ್ರೋಮೆಡಾದಲ್ಲಿ ಹೇಗಿರುತ್ತದೆ ಅಂತಂದರೆ, ಮೃತ್ಯುಲೋಕದ ಭಾಗಗಳಲ್ಲಿ ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷವು ಕಂಡುಬರುತ್ತದೆ. ಆದರೂ ಅಲ್ಲಿನ ವ್ಯವಸ್ಥೆ ನಮ್ಮ ಕ್ಷೀರಪಥಕ್ಕೆ ಹೋಲಿಸಿದರೆ ಹೆಚ್ಚು ಶಕ್ತಿಶಾಲಿ ಮತ್ತು ಕಟ್ಟುನಿಟ್ಟಾಗಿ ಅಲ್ಲಿ ಎಲ್ಲವೂ ನಡೆಯುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಮುಂದಿನ ಭಾಗದಲ್ಲಿ ನಾವು ಮಿಲ್ಕಿ ವೇ ಮತ್ತು ಆಂಡ್ರೋಮೆಡಾ ಈ ಎರಡರ ನಡುವಿನ ಅಂತರವನ್ನು ತಿಳಿದುಕೊಳ್ಳೋಣ. ಪರಂ ಶಾಂತಿ.